ಯಾವುದೇ ಹೇರ್ ಕಲರ್ ಬೇಡ, ಹೇರ್ ಡೈ ಬೇಡ. 100% ನ್ಯಾಚುರಲ್ ಆಗಿರುವಂತಹ ಹೇರ್ ಕಲರು ಕೂದಲು ತುಂಬ ಚೆನ್ನಾಗಿ ಕಪ್ಪಾಗುತ್ತೆ. ಇದನ್ನ ಬಳಸೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಕೂದಲು ಉದುರ್ತಾ ಇದ್ರೂ ಕೂಡ ಕಡಿಮೆಯಾಗುತ್ತೆ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ನಾನು 2 ಈರುಳ್ಳಿ ತಗೊಂಡಿದ್ದೀನಿ. ನೀವು ಚಿಕ್ಕ ಈರುಳ್ಳಿ ಬರುತ್ತಲ್ಲ ಅದನ್ನ ಕೂಡ ಬಳಸ್ಬೋದು. ಚಿಕ್ಕ ಈರುಳ್ಳಿ ಇದ್ದರೆ ಅದನ್ನು ಕೂಡ ಬಳಸ್ಬೋದು. 3 ಈರುಳ್ಳಿನ ನಾನು ತೊಳ್ಕೊಳ್ತಾ ಇದ್ದೀನಿ. ಮೊದಲು 2 ಈರುಳ್ಳಿನ ತಗೊಂಡಿದ್ದೀನಿ. ಫಸ್ಟ್ 2 ಈರುಳ್ಳಿನ ಚೆನ್ನಾಗಿ ತೊಳ್ಕೊಬೇಕು. ತೊಳೆದು ಬಿಟ್ಟು ಯೂಸ್ ಮಾಡಬೇಕು. ನಾನು ಸಿಪ್ಪೆ ಸಮೇತ ಯೂಸ್ ಮಾಡ್ತಾ ಇದ್ದೀನಿ. ಆ ಸಿಪ್ಪೆಯಲ್ಲೂ ಕೂಡ ಒಳ್ಳೆ ಒಂದು ಕಲರ್ ಬರುತ್ತೆ. ಅದರಿಂದ ಸಿಪ್ಪೆನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಹೇರು ತುಂಬ ನ್ಯಾಚುರಲ್ ಆಗಿ ಕಲರ್ ಕೊಡುತ್ತೆ ಈರುಳ್ಳಿ ರಸನ ಬಳಸೋದ್ರಿಂದ. ಈರುಳ್ಳಿ ರಸನ ಬಳಸೋದ್ರಿಂದ ನಿಮಗೆ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಒಳ್ಳೆ ಶೈನಿಂಗ್ ಕೊಡುತ್ತೆ ಈರುಳ್ಳಿನ ಹಾಕೊಳ್ಳೋದ್ರಿಂದ. ಇವಾಗ 2 ಈರುಳ್ಳಿನ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ಬಳಸ್ಕೋಬೋದು. ಕೂದಲು ಜಾಸ್ತಿ ಇರುವವರು ಹೆಚ್ಚು ಕಡಿಮೆ ಮಾಡಿ ಹಾಕ್ಕೊಳ್ಳಿ. ಇವಾಗ 2 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಾದ್ಮೇಲೆ ಅದ್ರ ಜೊತೆಗೆ ನಾನು ವೀಳ್ಯದೆಲೆನ ತಗೊಳ್ತಾ ಇದ್ದೀನಿ. ವೀಳ್ಯದೆಲೆ ನಿಮಗೆ ಎಷ್ಟು ಪೂಜೆಗೆ ಮುಖ್ಯವೋ ಅಷ್ಟೇನೆ ತಲೆ ಕೂದಲು ಕೂಡ ತುಂಬ ಒಳ್ಳೆಯದು. ಇದನ್ನ ಬಳಸೋದ್ರಿಂದ ಹೇರ್ ಫಾಲ್ ಕೂಡ ಕಡಿಮೆಯಾಗುತ್ತೆ. ತಲೆಯಲ್ಲಿ ಇಚ್ಚಿಂಗ್ ಇದ್ರೂ ಕಡಿಮೆಯಾಗುತ್ತೆ. ಡ್ಯಾಂಡ್ರಫ್ ಕೂಡ ಕಡಿಮೆಯಾಗುತ್ತೆ. ಜಾಸ್ತಿ ವೀಳ್ಯದೆಲೆನ ಬಳಸ್ತಾ ಬನ್ನಿ. ನಿಮಗೆ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಕೂದಲು ಉದುರುತ್ತಾ ಇದ್ರೂ ಕೂಡ ಕಡಿಮೆಯಾಗುತ್ತೆ. ಇವಾಗ ಚೆನ್ನಾಗಿ ತೊಳೆದುಬಿಟ್ಟು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಲ್ಲ ಮಿಕ್ಸಿ ಜಾರಿಗೆ ಈರುಳ್ಳಿ ಎಲ್ಲ, ಅದ್ರ ಜೊತೆನೇ ನಾನು ವೀಳ್ಯದೆಲೆನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಕಪ್ಪು ಎಲೆ, ನೀವು ಬಿಳಿ ಎಲೆ ಇದ್ರೂ ಕೂಡ ಯೂಸ್ ಮಾಡ್ಬೋದು. ಕಪ್ಪು, ಬಿಳಿ ಯಾವುದು ಅಂತಿಲ್ಲ. ವೀಳ್ಯದೆಲೆ ಅಂದರೆ ಯಾವುದಾದ್ರೂ ಯೂಸ್ ಮಾಡ್ಬೋದು. ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ಕೂದಲು ಕಡಿಮೆ ಇರೋ ಸ್ವಲ್ಪ ಹಾಕ್ಕೊಳ್ಳಿ, ಕೂದಲು ಜಾಸ್ತಿ ಇರೋ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಾದ್ಮೇಲೆ ಇದು ರಸನ ಮಾತ್ರ ತಗೊಳ್ತಾ ಇದ್ದೀನಿ. ಬರೀ ರಸ ಮಾತ್ರ ತಗೋಬೇಕು. ನಿಮಗೆ ಕೂದಲು ತುಂಬ ಇದೆ ಅನ್ನೋರು, ತಿಕ್ಕಾಗಿರೋರು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಕೂದಲು ಕಡಿಮೆ ಇರೋರು ಸ್ವಲ್ಪ ನೀರು ಸಾಕು. ಇದನ್ನು ಸೋದಿಸ್ಕೊಳ್ತಾ ಇದ್ದೀನಿ. ಬಟ್ಟೆಲಾದರೂ ಕೂಡ ನೀವು ಫಿಲ್ಟರ್ ಮಾಡ್ಕೋಬೋದು, ಇಲ್ಲ ಸ್ಟೈನರಲ್ಲಾದರೂ ಕೂಡ ಫಿಲ್ಟರ್ ಮಾಡ್ಕೋಬೋದು. ನೀವು ಒಂದೇ ಸರಿ ಫಿಲ್ಟರ್ ಮಾಡ್ಕೋಬೇಕು ಅಂದರೆ ಬಟ್ಟೆಯಲ್ಲಿ ಮಾಡ್ಕೊಳ್ಳಿ. ಇವಾಗ ಕ್ಲೀನಾಗಿ ಅದು ರಸ ಎಲ್ಲ ಹಿಂಡ್ಕೊಳ್ತಾ ಇದ್ದೀನಿ. ಬಟ್ಟೆಲಾದರೆ ಬೇಗ ಹಿಂಡ್ಕೋಬೋದು, ಸ್ಟೈನರಲ್ಲಿ ಸ್ವಲ್ಪ ನಿಧಾನಕ್ಕೆ ಆಗೋದು. ಆದಷ್ಟು ನೀವು ಬಟ್ಟೆಯಲ್ಲೇ ಹಿಂಡ್ಕೊಳ್ಳಿ. ಇವಾಗ ಹಿಂಡ್ಕೊಂಡು ಆದಮೇಲೆ ನೋಡಿ, ಇವಾಗ ರಸ ಚೆನ್ನಾಗಿ ಬಂದಿದೆ. ತಿಕ್ಕಾಗಿರಬೇಕು ರಸ. ಇಷ್ಟು ರಸ ಸಾಕು. ನಿಮಗೆ ಜಾಸ್ತಿ ಬೇಕು ಸ್ವಲ್ಪ ಅದಕ್ಕೇ ನೀರು ಹಾಕ್ಕೊಂಡು ಮತ್ತೆ ಒಂದ್ಸರಿ ಮಿಕ್ಸ್ ಮಾಡಿ ಸೋದಿಸ್ಕೊಳ್ಳಿ. ಇದನ್ನು ಬಳಸೋದ್ರಿಂದ ಈ ನೀರನ್ನ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ತಲೆಯಲ್ಲಿ ಹೊಟ್ಟಿದ್ರೂ ಕಡಿಮೆ ಆಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಇವಾಗ ಜಾಸ್ತಿಯಾಗಿ ಬಿಳಿ ಕೂದಲಿನ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ಈ ಥರ ಮಾಡೋದ್ರಿಂದ ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಒಂದು ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ನಾನು 2 ಟೇಬಲ್ ಸ್ಪೂನು ಹೆನ್ನ ಪುಡಿನ ಬಳಸ್ತಾ ಇದ್ದೀನಿ. ಯಾವುದಾದ್ರೂ ಬಳಸ್ಬೋದು. ನೀವು ಯಾವುದು ಮೆಹಂದಿ ಬಳಸ್ತೀರೋ ಅದನ್ನೇ ಹಾಕ್ಕೊಳ್ಳಿ. ಆದಷ್ಟು ನ್ಯಾಚುರಲ್ ಆಗಿ ಆರ್ಗಾನಿಕ್ ಆಗಿರಬೇಕು ಅಂದರೆ ಆಯುರ್ವೇದಿಕ್ ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನು ಬಳಸಿ. ಇವಾಗ 4 ಟೇಬಲ್ ಸ್ಪೂನು ಇಂಡಿಗೋ ಪೌಡರ್ನ ಬಳಸ್ತಾ ಇದ್ದೀನಿ. ಇಂಡಿಗೋ ಪೌಡ್ರು ಒಂದು ಗಿಡದ ಎಲೆದು ಪುಡಿ ಅಷ್ಟೇ, ಬೇರೆ ಯಾವುದೇ ಕೆಮಿಕಲ್ ಅಲ್ಲ. ಇದನ್ನು ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. 2 ಪುಡಿನೂ ಚೆನ್ನಾಗಿ ಹೊಂದ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಗಂಟು ಇರಬಾರ್ದು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಿದ್ರೆ ಚೆನ್ನಾಗಿರೋದೆಲ್ಲ ಕೂದಲಿಗೆಲ್ಲ ಅಪ್ಲೈ ಮಾಡಿದಾಗ ಅಲ್ಲೆಲ್ಲೇ ಸಿಗಾಕೊಳ್ಳುತ್ತೆ. ಅದರಿಂದ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಲಿಕ್ವಿಡ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸರಿ ಹಾಕ್ಕೊಂಡು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ತೆಳುವಾಗುತ್ತೆ. ಇವಾಗ ನೋಡಿ, ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 2 ಗಂಟೆ ಹಾಗೆ ಬಿಡಬೇಕು. ನೀವೆಲ್ಲರೂ ಹೋಗಬೇಕು ಅಂದಾಗ ಈ ಥರ ಕಲರ್ನ ಟ್ರೈ ಮಾಡಿ ನೋಡಿ. ಇವಾಗ ಉಳಿದಿರುವ ಲಿಕ್ವಿಡಿಗೆ ನಾನು 1 ಟೇಬಲ್ ಸ್ಪೂನು ಶಾಂಪು ಹಾಕಿಬಿಟ್ಟು
ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಕೂದಲು ಡ್ಯಾಮೇಜ್ ಆಗಲ್ಲ, ಕೂದಲು ಸಾಫ್ಟ್ ಆಗುತ್ತೆ. ಯಾವುದಾದ್ರೂ ಶಾಂಪೂ ತಗೊಳ್ಳಿ, ನೀವು ಯಾವ ಶಾಂಪೂ ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಶಾಂಪು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ. ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಆ ಲಿಕ್ವಿಡಲ್ಲಿ ನೀವು ಶಾಂಪೂನ ಮಿಕ್ಸ್ ಮಾಡಿಬಿಟ್ಟು ಈ ಈ ಲಿಕ್ವಿಡಲ್ಲಿ ಹೇರ್ ವಾಶ್ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಕೂದಲು ಬೆಳೆಯುತ್ತೆ. ಇವಾಗ 2 ಗಂಟೆ ಆದಮೇಲೆ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಕಲರ್ ಬಂದಿದೆ ಅಂತ. ಹಾಗೇನೆ ನಿಮ್ಮ ತಲೆ ಕೂದಲು ಕೂಡ ಕಪ್ಪಾಗುತ್ತೆ. ತುಂಬ ಚೆನ್ನಾಗಿ ಕಪ್ಪಾಗುತ್ತೆ. ಇದನ್ನ ಹಾಕ್ಕೊಂಡು ನೀವು 2 ಗಂಟೆ ಹಾಗೆ ಬಿಡಬೇಕು. 2 ಗಂಟೆ ಆದಮೇಲೆ ಬರೀ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ನೀವು ಶಾಂಪ್ ಮಾಡಿಕೊಂಡು ಎಣ್ಣೆ ಹಾಕ್ಕೊಂಡು ಶಾಂಪ್ ಮಾಡ್ಕೊಳ್ಳಿ. ಆದಷ್ಟು ಮೈಲ್ಡ್ ಶಾಂಪಲ್ಲಿ ನೋಡ್ತಾ ಇರ್ಬೋದು, ಕೂದಲು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ. ನ್ಯಾಚುರಲ್ ಆಗಿ ಕಲರ್ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.